ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸಾಮ್ ಕಾಂಪೀಟ್. ನಮ್ಮ ಚಾನಲ್ನಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಕಾನ್ಸೆಪ್ಟ್ಸ್ ಅನ್ನು ಈಸಿಯಾಗಿ ಡಿಸ್ಕಸ್ ಮಾಡುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋಣ. ಅದು ಭಾರತದಲ್ಲಿ ಎಲ್ಪಿಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಬಳಕೆ, ಆಮದು ಮತ್ತು ಸರಬರಾಜು ಕುರಿತು ಪ್ರಮುಖ ಮಾಹಿತಿಯನ್ನು ನೋಡೋಣ. ಮೊದಲು ಭಾರತದಲ್ಲಿ ಎಲ್ಪಿಜಿ ಬಳಕೆಯ ಸ್ಥಿತಿ 2025-26 ನೋಡೋಣ. ಉತ್ಪಾದನೆ 6.219 ಮಿಲಿಯನ್ ಮೆಟ್ರಿಕ್ ಟನ್, ಬಳಕೆ 16.2 ಮಿಲಿಯನ್ ಮೆಟ್ರಿಕ್ ಟನ್, ಆಮದು 10.731 ಮಿಲಿಯನ್ ಮೆಟ್ರಿಕ್ ಟನ್. ಇದರಿಂದ ಭಾರತದಲ್ಲಿ ಎಲ್ಪಿಜಿ ಬಳಕೆ ಹೆಚ್ಚು ಇರುವುದರಿಂದ ಆಮದು ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಎಂದು ತಿಳಿಯುತ್ತದೆ. ನೆಕ್ಸ್ಟ್, ಭಾರತಕ್ಕೆ ಎಲ್ಪಿಜಿ ಸರಬರಾಜು ಮಾಡುವ ಪ್ರಮುಖ ದೇಶಗಳು 2024-25 ಯಾವುವೆಂದರೆ ಯುಎಇ 8.1 ಮಿಲಿಯನ್ ಮೆಟ್ರಿಕ್ ಟನ್, ಕತಾರ್ 5.0 ಮಿಲಿಯನ್ ಮೆಟ್ರಿಕ್ ಟನ್, ಕುವೈತ್ 3.4 ಮಿಲಿಯನ್ ಮೆಟ್ರಿಕ್ ಟನ್, ಸೌದಿ ಅರೇಬಿಯಾ 3.3 ಮಿಲಿಯನ್ ಮೆಟ್ರಿಕ್ ಟನ್. ಇವುಗಳಲ್ಲಿ ಯುಎಇ ಭಾರತಕ್ಕೆ ಅತಿ ಹೆಚ್ಚು ಎಲ್ಪಿಜಿ ಸರಬರಾಜು ಮಾಡುವ ದೇಶವಾಗಿದೆ. ಮುಂದಿನದು, ಭಾರತಕ್ಕೆ ಕಚ್ಚಾ ತೈಲ ರಫ್ತು ಮಾಡುವ ಪ್ರಮುಖ ದೇಶಗಳು 2024-25 ಯಾವುವೆಂದರೆ ರಷ್ಯಾ 1.04 ಕೋಟಿ ಬ್ಯಾರೆಲ್ ಪ್ರತಿದಿನ, ಸೌದಿ ಅರೇಬಿಯಾ 0.98 1.01 ಕೋಟಿ ಬ್ಯಾರೆಲ್ ಪ್ರತಿದಿನ, ಇರಾಕ್ ಸುಮಾರು 1.01 ಕೋಟಿ ಬ್ಯಾರೆಲ್ ಪ್ರತಿದಿನ, ಯುಎಇ 0.55 ಕೋಟಿ ಬ್ಯಾರೆಲ್ ಪ್ರತಿದಿನ. ಇವುಗಳಲ್ಲಿ ಭಾರತಕ್ಕೆ ಕಚ್ಚಾ ತೈಲ ರಫ್ತು ಮಾಡುವ ಪ್ರಮುಖ ದೇಶ ರಷ್ಯಾ ಆಗಿದೆ. ಇನ್ನೊಂದು ಪ್ರಮುಖ ಅಂಶ, ಎಲ್ಪಿಜಿ ಆಮದು ಮಾಡುವಲ್ಲಿ ಭಾರತವು ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಚೈನಾ, 2ನೇ ಸ್ಥಾನ ಇಂಡಿಯಾ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: 2025-26ರಲ್ಲಿ ಭಾರತದಲ್ಲಿ ಎಲ್ಪಿಜಿ ಬಳಕೆ ಎಷ್ಟು? ಉತ್ತರ: 16.2 ಮಿಲಿಯನ್ ಮೆಟ್ರಿಕ್ ಟನ್. ಪ್ರಶ್ನೆ: ಭಾರತಕ್ಕೆ ಹೆಚ್ಚು ಎಲ್ಪಿಜಿ ಸರಬರಾಜು ಮಾಡುವ ದೇಶ ಯಾವುದು? ಉತ್ತರ: ಯುಎಇ. ಪ್ರಶ್ನೆ: ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲ ರಫ್ತು ಮಾಡುವ ದೇಶ ಯಾವುದು? ಉತ್ತರ: ರಷ್ಯಾ. ಪ್ರಶ್ನೆ: ಎಲ್ಪಿಜಿ ಆಮದು ಮಾಡುವಲ್ಲಿ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ? ಉತ್ತರ: 2ನೇ ಸ್ಥಾನ. ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.